ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪಾ ಪೂಜಾರಿ. ಇವತ್ತು ವಿಡಿಯೋ ಮಾಡಕ್ ಕಾರಣ ಏನಪ್ಪಾ ಅಂತಂದ್ರೆ, ಜೀವನದಲ್ಲಿ ಸೋತು ಸೋತು ಸಾಕಾಯ್ತು. ನನ್ನ ಜೀವನದಲ್ಲಿ ಪದೇ ಪದೇ ನಾನು ಸೋಲನ್ನೇ ಕಾಣ್ತಿದ್ದೀನಿ ಅಂತ ಅನ್ನೋರಿಗೆ ಈ ಸಾಲನ್ನ ನಾನು ಡೆಡಿಕೇಟ್ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ, ನನ್ನಿಂದ ಸಾಧ್ಯವೇ ಎನ್ನುವ ಪ್ರಶ್ನೆಯನ್ನು ನನ್ನಿಂದಲೇ ಸಾಧ್ಯ ಎಂದು ಬದಲಾಯಿಸಬೇಕು. ಮರಳಿ ಯತ್ನವ ಮಾಡುತ್ತಲೇ ಇರಬೇಕು. ಜೀವನದಲ್ಲಿ ಯಾರು ಸೋಲ್ ಕಂಡಿಲ್ಲ? ಅದು ಎಷ್ಟೋ ಮಹಾನ್ ಸಾಧಕರಿದ್ದಾರೆ ನಮ್ ದೇಶದಲ್ಲಿ ಅಥವಾ ನಮ್ ಪ್ರಪಂಚದಲ್ಲಿ. ಎಲ್ರೂ ಕೂಡ ಸೋಲನ್ನ ಅನುಭವಿಸಿದ್ದಾರೆ. ಅದೆಷ್ಟೋ ಕಹಿ ಘಟನೆಗಳನ್ನ ಅವ್ರ ಜೀವನದಲ್ಲಿ ಎದುರಿಸಿದ್ದಾರೆ. ಅದೆಷ್ಟೋ ಅವಮಾನಗಳನ್ನ ಅವ್ರು ಕಂಡಿದ್ದಾರೆ. ಅವಮಾನ ಮಾಡೋದಂದ್ರೆ ಹೊರಗಿನವ್ರು ಅಷ್ಟೇ ಅಲ್ಲ, ನಮ್ಮವರು, ನಮ್ ಜೊತೆ ಇರೋರು, ನಮ್ ಕುಟುಂಬದ ಸದಸ್ಯರೇ ನಮ್ಗೆ ಅವಮಾನ ಮಾಡ್ತಾರೆ. ಅದು ಮೊದಲನೇ ಸ್ಟೆಪ್ ಆಗಿರುತ್ತೆ. ಅದೆಷ್ಟೋ ಜನ ಕಣ್ಣೀರಲ್ಲೇ ಕೈ ತೊಳ್ಕೊಂಡು ತಮ್ಮ ಜೀವನನೇ ಇನ್ನೇನು ಮುಗ್ದೇ ಹೋಯ್ತು ಅನ್ಕೊಂಡವ್ರು ಕೂಡ ಪ್ರಯತ್ನ ಮಾಡಿ ಮಾಡಿ ಫಿನಿಕ್ಸ್ ಪಕ್ಷಿಯಂತೆ ಪುಟಿದೆದ್ದು ಮತ್ತೆ ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ. ಅದ್ರಲ್ಲಿ ಉದಾಹರಣೆಗೆ ಹೇಳಕ್ ಹೋದ್ರೆ ಸುಮಾರು ಜನ ಇದ್ದಾರೆ. ನಿಮ್ಗೆ ಏನಂತಾರೆ, ಅಂಬೇಡ್ಕರ್ ಅವ್ರ ಜೀವನ ಚರಿತ್ರೆ ಗೊತ್ತು, APJ ಅಬ್ದುಲ್ ಕಲಾಂ ಅವರ ಜೀವನ ಕಥೆ ಗೊತ್ತು. ಅದೆಷ್ಟೋ ಮಹಾನ್ ಸಾಧಕರು ಅದೆಷ್ಟೋ ಕಷ್ಟಗಳನ್ನ ತಿಂದು ತಮ್ಮ ಸಾಧನೆಯ ಕ್ಷೇತ್ರದಲ್ಲಿ ಅವರು ಒಂದು ದೊಡ್ಡ ಮಟ್ಟದ ಹೆಸರನ್ನು ಕಂಡಿದ್ದಾರೆ. ಅದಕ್ಕೆ ಮೊದಲ ಅವರು ಪಟ್ಟಿರುವುದು ಸಂತೋಷದ ಕ್ಷಣವಲ್ಲ. ಮೊದಲಿಗೆ ಅವರು ಅನುಭವಿಸಿದ್ದು ಅತಿ ಹೀನಾಯವಾದ ಕಷ್ಟಗಳನ್ನ ಅವರು ಅನುಭವಿಸಿದ್ದಾರೆ. ಅದೆಷ್ಟೋ ಅವಮಾನಗಳನ್ನ ಅವ್ರು ಎದುರಿಸಿದ್ದಾರೆ. ಸೊ ಅಂತವ್ರಿಗೆ ನಾನು ಈ ವಿಡಿಯೋವನ್ನ ಮತ್ತೆ ಈ ಸಾಲನ್ನ ಡೆಡಿಕೇಟ್ ಮಾಡ್ತೀನಿ. ಅದು ಏನೇ ಆಗಿರ್ಲಿ, ಮರಳಿ ಯತ್ನವ ಮಾಡುತ್ತಲೇ ಇರಿ. ಅಂದ್ರೆ ಮರಳಿ ಮರಳಿ ಪ್ರಯತ್ನ ಮಾಡ್ತಾ ಇರಿ. ಅದು ಏನೇ ಆಗಿರ್ಲಿ, ಅದು ಸಕ್ಸಸ್ ಆಗುತ್ತೋ ಇಲ್ಲೋ ಅನ್ನೋದು ಎರಡನೇ ಮಾತು. ಯಾರೆಲ್ಲ ನೀವು ಹೇಳ್ತಿದ್ದಾರಲ್ಲ ಈ ಕೆಲ್ಸ ನನ್ನಿಂದ ಆಗಲ್ಲ ಅಂತ ಹೇಳಿ, ಆ ಕೆಲ್ಸವ ನನ್ನಿಂದಲೇ ಆಗುತ್ತಾ ಅನ್ನೋಷ್ಟು ಮಟ್ಟಿಗೆ ನೀವು ತಯಾರಿಯನ್ನ ನಡೆಸ್ಕೊಳ್ಳಿ. ಆ ತಯಾರಿ ನಡೆಸುವಾಗ ಏನಂತಾರೆ, ಅವಮಾನಗಳಾಗ್ತವೆ, ಟೀಕೆಗಳಾಗ್ತವ, ಸೋಲ್ಗಳಾಗ್ತವ. ಬಟ್ ಅದಕ್ಕೆ ನೀವೆಲ್ಲ ಅಂಜಕ್ ಹೋಗ್ಬೇಡಿ. ಇಲ್ಲ, ಈ ಕೆಲ್ಸ ನಾನೇ ಮಾಡ್ತೀನಿ, ನನ್ನಿಂದಲೇ ಆಗುತ್ತೆ ಅನ್ನೋಷ್ಟು ಮಟ್ಟಿಗೆ ನೀವು ನಿಮ್ಮನ್ನ ಸಿದ್ಧತೆ ಮಾಡ್ಕೊಳ್ಳಿ. ಅಂದಾಗ ನೀವು ಅನ್ಕೊಂಡಿರುವಂತ ಕನಸನ್ನ ನನ್ಸ್ ಮಾಡಕ್ಕಾಗತ್ತ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕೆ.